ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಅದರಂತೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಬೆಂಗಳೂರಿನ ಜನರಿಗೆ ಒತ್ತುವರಿಯಿಂದ ಸಮಸ್ಯೆ ಆಗ್ತಾ ಇದೆ. ಕೇವಲ 15% ಮಾತ್ರ ತೆರವು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ 15,000 ಕಿಲೋಮೀಟರ್ ಫುಟ್ಪಾತ್ ಇದೆ. ನಾವು ಕೇವಲ 2,000 ಕಿಲೋಮೀಟರ್ ಮಾತ್ರ ತೆರವುಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹೆಚ್ಚು ಜನ ಓಡಾಡೋ ಕಡೆ ಮಾತ್ರ ತೆರವು ಮಾಡ್ತಾ ಇದ್ದೀವಿ. ಫುಟ್ಪಾತ್ ಒತ್ತುವರಿಯಿಂದ ಅಪಘಾತಗಳಾಗ್ತಿವೆ ಅಂತ ಸಚಿವರು ಹೇಳಿದ್ದಾರೆ. ಈಗ ಇರುವ ಒಟ್ಟು ರಸ್ತೆಗಳ ಪೈಕಿ ನಮ್ಮ ಬೆಂಗಳೂರಲ್ಲಿ 14-15 ಸಾವಿರ ಕಿಲೋಮೀಟರ್ ರಸ್ತೆ ಇದೆ. ಅದರಲ್ಲಿ ಸದ್ಯಕ್ಕೆ ಒಂದು 2,000 ಕಿಲೋಮೀಟರ್ ಅಂದರೆ ಒಂದು ಲೆಸ್ ದೆನ್ 20%ಗಿಂತ ಕಡಿಮೆ, ಒಂದು 15% ರಸ್ತೆಗಳಲ್ಲಿ ಮಾತ್ರ. ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟರ್ ಮೇಲೆ ಇದ್ದರೆ 2,000 ಕಿಲೋಮೀಟರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ವರ್ಷದಲ್ಲಿ 300 ಜನ ಪಾದಾಚಾರಿಗಳು ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಯಾಕೆ ಅಂದರೆ ಫುಟ್ಪಾತಲ್ಲಿ ನಡೆಯೋಕ್ಕಾಗೋದಿಲ್ಲ ಅಂತ ರೋಡ್ ಮೇಲೆ ಬಂದು ರೋಡಲ್ಲಿ ಅವರು ಗಾಡಿಗಳು ಒಡೆದು ಸಾಯ್ತಾ ಇದ್ದಾರೆ. ಸೊ 300 ಜನ ಒಂದು ವರ್ಷಕ್ಕೆ ಸಾವನ್ನಪ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರದು, ಸರ್ಕಾರದ್ದು ಎಲ್ಲರದು ನೈತಿಕ ಜವಾಬ್ದಾರಿ ಇದೆ. ಈ ಸಾವು ನೋವುಗಳನ್ನು ತಪ್ಪಿಸ್ಬೇಕು. ವರ್ಷಕ್ಕೆ 300 ಜನ ಸಾಯ್ತಾ ಇದ್ದಾರೆ ಫುಟ್ಪಾತ್ಗಳಲ್ಲಿ ನಡೆಯೋಕ್ಕಾಗದೆ ರೋಡ್ಗೆ ಬಂದು. ಈ ರೀತಿ ಆಗ್ತಾ ಇದೆ. ಸೊ ಇಲ್ಲೇ ಜನಗಳ ಬೇಡಿಕೆ ಇದೆ, ಫುಟ್ಪಾತಲ್ಲಿ ಓಡಾಡೋದಕ್ಕೆ ನಮಗೆ ಅವಕಾಶ ಇರಬೇಕು ಅಂತ ಬೆಂಗಳೂರಿನ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಜನಗಳ ಬೇಡಿಕೆ, ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಅನುಷ್ಠಾನ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾರೆ. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂಥದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಹಾಗೆ ಕೆಲವರು ಫುಟ್ಪಾತ್ ಮೇಲೆ ಕಾರುಗಳನ್ನ ನಿಲ್ಲಿಸ್ಕೊಳ್ಳೋದು, ಬೈಕ್ಗಳನ್ನ ನಿಲ್ಲಿಸ್ಕೊಳ್ಳೋದು, ಆಮೇಲೆ ಅಂಗಡಿಗಳವರು ಫುಟ್ಪಾತ್ನ ಪಾರ್ಕಿಂಗಿಗೆ ಉಪಯೋಗಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಅವ್ರಿಗೂ ನಾನು ಮನವಿ ಮಾಡ್ತೇವೆ, ಕಾನೂನಿಗೆ ಗೌರವ ಕೊಡಬೇಕು, ಸಹಕಾರ ಕೊಡಬೇಕು. ಎಲ್ಲರೂ ಈ ರೀತಿಯಾಗಿ ಸಹಕಾರ ಕೊಟ್ಟು ಮಾಡಿದರೆ ಬೆಂಗಳೂರಿನಲ್ಲಿ ಜನಗಳ ಬೇಡಿಕೆ ಇದೆ, ಫುಟ್ಪಾತ್ಗಳಲ್ಲಿ ಓಡಾಡೋದು ಕಷ್ಟ ಆಗ್ತಾ ಇದೆ.